ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ? ಶತ್ರು ಸಂಹಾರ ಯಾಗ. ಶಿವಾನಿ, ದುಡುಕಿ ಯಾಕಿಂತ ನಿರ್ಧಾರಗಳನ್ನು ತಗೊಳ್ತಿದ್ಯಾ? ನಾಗಲೋಕದವರು ಶತ್ರು ಸಂಹಾರ ಯಾಗ ಮಾಡೋದು ಅಂದ್ರೆ ಏನರ್ಥ? ತ್ರಿಶೂಲ್, ಹತ್ರ ಬರ್ಬೇಡ. ಹಿಂದೆ ನೀರಿದೆ. ನೀನ್ ಅದ್ರೊಳಗೆ ಬಿದ್ರು ಪರವಾಗಿಲ್ಲ. ಇವತ್ತು ನಿನ್ನನ್ನು ಶಿವಾನಿ, ಒಗ್ಗರಣೆ ಪರಿಮಳ ಬರ್ತಾ ಇದೆ. ಅದು ನಮ್ಮನೆಯಿಂದ. ಅಪ್ಪಂಗೆ ಸ್ಟವ್ ಹಚ್ಚೋದಕ್ಕೆ ಬರಲ್ಲ, ಒಗ್ಗರಣೆ ದೂರದ ಮಾತು. ಅಮ್ಮ ಬೇರೆ ಮನೇಲಿಲ್ಲ, ಯಾರು ಬಂದಿರ್ಬೋದು? ತ್ರಿಶೂಲ್, ಎಲ್ಲಿಗೆ ಹೋಗ್ತಾ ಇದ್ದ ನೀನು? ಯಾರು ಇವನು? ನನ್ನ ಹಿಂದೆ ಯಾಕೆ ಬರ್ತಿದ್ದಾನೆ? ಫಾಲೋ ಮಾಡ್ತಿರ್ಬೋದಾ? ಅವಳು ನನ್ನೇನಾದ್ರೂ ನೋಡ್ಬಿಟ್ಲಾ? ಮೊದ್ಲಿಲ್ಲಿಂದ ಹೊರಡ್ಬೇಕು. ಯಾರು ನೀವು? ಯಾಕಾಗ್ಲಿಂದ ಹಿಂದಿಂದ ಬರ್ತಿದ್ದೀರಾ? ಏನು ನನ್ನ ಫಾಲೋ ಮಾಡ್ತಾ ಇದ್ದೀರಾ? ರೋಮಿಯೋನಾ ನೀವು? ಇದೇ ಕೆಲ್ಸನಾ ನಿಮ್ಗೆ? ಅದು ಹಲೋ, ನಿಮ್ನೆ ಕೇಳ್ತಾ ಇರೋದು. ಏನಾಗ್ಲಿಂದ ದೆಬ್ಬ ಅಂತಿದ್ದೀರಲ್ಲ? ಅಯ್ಯೋ, ಹಲೋ ರೀ, ನಿಮ್ಮನ್ನೇ. ಹಲೋ, ಯಾರು ಇವರು? ನನ್ನನ್ನ ಯಾಕೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರು? ಮಾತಾಡ್ಸಿದ್ರು ಮಾತಾಡ್ಲೇ ಇಲ್ವಲ್ಲ. ಅಮ್ಮ ಅಮ್ಮ ಅಮ್ಮ, ಯಾವಾಗ ಬಂದೆಮ್ಮ? ಹೇಳಲ್ಲ ಬಂದಿರೋದು. ನೆನ್ನೆನೆ ಬಂದೆ ಕಣೋ, ನಿನ್ಗೆ ಆಮೇಲೆ ಹೇಳಿದ್ರೆ ಆಯ್ತು ಅಂತ ಸುಮ್ನಾದೆ. ಹೌದಾ? ಅಲ್ಲಪ್ಪ, ಅಮ್ಮ ಬಂದಿರೋದು. ನೀನಾದ್ರೂ ಒಂದು ಮಾತು ಹೇಳ್ಬೇಕಲ್ಲ. ಏನಪ್ಪ ನೀನು? ಮರ್ತೋದೆ ಕಣ. ಇನ್ ಮುಂದೆ ಅಮ್ಮನ ಜೊತೆಗೆ ನಿನಗಿಂತ ಜಾಸ್ತಿ ನಾನೇ ಇರ್ತೀನಿ. ಇರಪ್ಪ, ಬೇಡ ಅಂದವ್ರು ಯಾರು? ಅಮ್ಮ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀನು ಹುಷಾರಾಗಿದ್ದೀಯಮ್ಮ? ಏನು ಗಂಡ ಹೆಂಡತಿ ಇಬ್ರು ಹೊಟ್ಟಿಗೆ ಎಲ್ವ ಹೋಗ್ತಿರೋ ಆಗಿದೆ? ಹೊಟ್ಟೆ ಒಳಗಿದ್ರೆ ಪಾಪು ಏನೋ ಮಾಡ್ತದೆ. ಏನಮ್ಮ ಒದಿತದೆ? ನನ್ನ ಮೊಮ್ಮಗ ನನ್ನ ನೋಡಕ್ಕೆ ಬರ್ತಾನೆ ಅಂದ್ಕೊಂಡ್ರೆ ಶತ್ರುಗಳು ಬಂದಿದ್ದಾರಾ? ಓಯ್ ಪಾಪು, ನಿನ್ನ ನೋಡೋದಕ್ಕೆ, ನಿನ್ನ ಮಾತಾಡ್ಸೋದಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಪ್ಲೀಸ್ ಬೇಗ ಆಚೆ ಬಂದ್ಬಿಡು. ನಾನು ಕಾಯ್ತಾ ಇದ್ದೀನಿ ನಿಮಗೆ ಹಿಂಸೆ ಕೊಡೋಕೆ ಅಂತ, ನಿಮ್ಮನ್ನ ನಾಶ ಮಾಡೋಕೆ ಅಂತ. ಆದಷ್ಟು ಬೇಗ ಬರ್ತೀನಿ. ಸರಿ, ನೀವಿಬ್ರು ಮಾತಾಡ್ತಾರೆ. ನನ್ಗೆ ಹೊರಗಡೆ ಕೆಲಸ ಇದೆ, ಹೊರಟು ಬರ್ತೀನಿ. ಸರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಅಮ್ಮ, ನಮ್ಗೇನು ಬೇಡ, ನೀವು ಆರಾಮಾಗಿ ಕುತ್ಕೊಳ್ಳಿ. ಹಾಗಾದ್ರೆ ಮಧ್ಯಾಹ್ನಕ್ಕೆ ನಾನು ಬಿಸಿ ಬಿಸಿ ಬಿರಿಯಾನಿ ಮಾಡ್ತೀನಿ, ನೀವಿಬ್ರು ಇಲ್ಲೇ ಊಟ ಮಾಡಿ. ಅಮ್ಮ, ಫಾರ್ ಅ ಚೇಂಜ್ ನಾನ್ ಬಿರಿಯಾನಿ ಮಾಡ್ತೀನಿ, ನೀನು ಅದನ್ನ ಟೇಸ್ಟ್ ಮಾಡು. ಓಕೆನಾ? ಬೇಡ ಮಗ್ನೆ, ನಾನೇ ಮಾಡ್ತೀನಿ. ನೋಡಿಲೆ, ಈ ಕೈ ಹೀಗಿಟ್ಕೋ, ಈ ಕೈನ ಹಿಂಗಿಟ್ಕೋ, ಬೆರಳ ಕೈ ಕಟ್ ಬಾಯಿ ಮುಚ್ಚು. ಇವ್ ಬಿರಿಯಾನಿ ನಾನ್ ಮಾಡ್ತೀನಿ, ಇದನ್ನ ಟೇಸ್ಟ್ ಮಾಡ್ಬೇಕು. ಓಕೆನಾ? ಶಿವಾನಿ, ನೀನಾದ್ರೂ ಹೇಳಮ್ಮ. ಅಮ್ಮ, ಈ ಸಮಯದಲ್ಲಿ ನೀವೆಷ್ಟು ವಿಶ್ರಾಂತಿ ತಗೊಂಡ್ರು ಸಾಲದು. ನೀರ್ ಕೆಲಸ ಮಾಡಿದ್ರೆ ಹೊಟ್ಟೆಲಿರೋ ಮಗುಗೆ ಕಷ್ಟ ಆಗುತ್ತೆ. ನಾನು ತ್ರಿಶೂಲ್ ಸೇರ್ಕೊಂಡು ಅಡ್ಗೆ ಮಾಡ್ತೀವಿ. ಬೇಡ ಬೇಡ ಬೇಡ, ನಾನೊಬ್ನೇ ಮಾಡ್ತೀನಿ. ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಅಮ್ಮ, ನೀವಾದ್ರೂ ಹೇಳಿ, ಅವನೊಬ್ಬನಿಗೆ ಕಷ್ಟ ಆಗುತ್ತೆ.
ಅವಳಿಗೆ ಅಡುಗೆ ಮಾಡಕ್ ಬರೋದಿಲ್ಲ. ನನಗ್ ಬರುತ್ತೆ ಅಮ್ಮ. ಅವಳು ಬರೋದಿಲ್ಲಮ್ಮ. ಬರುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ. ಅವಳು ಬರೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನನಗ್ ಬರುತ್ತೆ. ಸರಿ ಆಯ್ತು, ಅವಳಿಗೆ ಮಾಡಕ್ ಹೇಳು. ಅಂದ್ರೆ ನೀನ್ ಬರೋದಿಲ್ವಾ? ನೋಡಿದ್ಯಾ ಇದ್ರಲ್ಲಿ ಪ್ರೂವ್ ಆಗತ್ತೆ ಅವಳಿಗೆ ಅಡಿಗೆ ಮಾಡಕ್ ಬರೋದಿಲ್ಲ ಅಂತ. ಮಾ, ಬಿರಿಯಾನಿ ನಾನೇ ಮಾಡಿ ಬಡಿಸ್ತೀನಿ, ನೀನು ಹೊರಡು. ಸರಿ ಆಯ್ತು, ಅಡ್ಗೆ ಬರಲ್ಲ ಅಂತಾನೆ ಇಟ್ಕೋ. ಕೊನೆ ಪಕ್ಷ ನೀನ್ ಮಾಡಿದ ಅಡ್ಗೆಯಲ್ಲಿ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡೋದಕ್ಕಾದ್ರೂ ಇರ್ತೀನಿ. ತ್ರಿಶೂಲ್, ಪಾಪ ಇರ್ಲಿ ಬಿಡು, ಅವಳು ನಿನ್ ಜೊತೆಲೇ ಇರ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಅವಳು ನಿನಗ್ ಕಷ್ಟ ಆಗ್ಬಾರ್ದು ಅಂತ ಜೊತೆಲಿ ಬರ್ತೀನಿ ಅಂತ ಹೇಳ್ತಿದ್ದಾಳೆ. ನೀನು ಅವಳು ಕಷ್ಟ ಆಗ್ಬಾರ್ದು ಅಂತ ಅವಳನ್ನ ಕಳ್ಸಕ್ ನೋಡ್ತಿದ್ಯಾ. ಒಟ್ನಲ್ಲಿ ಇಬ್ಬರದು ಸರಿಯಾದ ಜೋಡಿ. ಅಮ್ಮ, ಬಿಸಿ ಬಿಸಿ ಬಿರಿಯಾನಿ ರೆಡಿ. ನಾನೇ ತಿನ್ನಿಸ್ಲಮ್ಮ? ಬೇಡ ಮಗ್ನೆ, ನಾನೇ ತಿಂತೀನಿ. ಮಾ, ಎಲ್ಲ ಆಗೋದಿಲ್ಲ, ಇವತ್ತು ನಾನೇ ನಿಂಗೆ ತಿನ್ನಿಸ್ಬೇಕು. ಎಲ್ಲಿ ಹಾನು? ತ್ರಿಶೂಲ್, ನೀನ್ ಇತ್ತೀಚೆಗೆ ತುಂಬಾ ಖುಷಿಯಾಗಿದ್ಯಾ. ಇದಕ್ಕೆಲ್ಲ ಶಿವಾನಿನೇ ಕಾರಣ ಅಲ್ವಾ? ನಿಮ್ಮಿಬ್ಬರು ಮದ್ವೆ ಆದ್ಮೇಲೆ ನಿನ್ ಮುಖದಲ್ಲಿ ತುಂಬಾ ಕಳೆ ಬಂದಿದೆ ಕಣೋ. ಅಮ್ಮ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಹಾ, ಸರಿಯಾಗಿದೆ. ಅಮ್ಮ, ಇವತ್ತಿಂದ ನೀನು ಯಾವ ಕೆಲಸನೂ ಮಾಡೋ ಹಾಗಿಲ್ಲ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಆಯ್ತಾ? ಸರಿ ಆಯ್ತು. ನಿನ್ಗೆ ನನ್ ಮೇಲೆ ಯಾಕೋ ಇಷ್ಟೊಂದು ಪ್ರೀತಿ? ಅಮ್ಮ, ನೀನು ನನ್ನ ಪ್ರಾಣ ಅಲ್ವೇನಮ್ಮ? ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಪ್ರೀತಿ ಮಾಡ್ತಾನೆ ಇರ್ತೀನಿ. ನನಗಿಂತ ಹೆಚ್ಚಾಗಿ ನಿನ್ನನ್ನೇ ಪ್ರೀತಿ ಮಾಡ್ತೀನಿ. ಸರಿ ಸರಿ ಸರಿ, ಎಲ್ಲಿ ಆನು 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 ಮಾಡೋ. ಶಿವಾನಿ, ಏನಾಯ್ತಮ್ಮ? ಏನಿಲ್ಲಮ್ಮ. ಅಮ್ಮ, ನೀನ್ ತಿನ್ನಮ್ಮ. ಎಲ್ಲಿ ಮಾಡು ಮಾಡು ತಗೋ. ಪರಮೇಶ್ವರ, ಎಂತ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ನನ್ನನ್ನ. ನಾನು ನಿನ್ನ ಹತ್ರ ಕೇಳಿದ್ದೇನು, ನನಗೆ ನನ್ನ ಆದಿಶೇಷ ಸಿಗೋ ಹಾಗೆ ಮಾಡು ಅಂತ. ಅದನ್ನು ನಿನ್ನಿಂದ ಮಾಡಕ್ಕಾಗ್ಲಿಲ್ಲ ಅಲ್ವಾ? ತ್ರಿಶೂಲ್ ನನ್ನ ಜೊತೆಗೆ ಇದ್ರು, ಅವನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ. ಅವನ ಪ್ರೀತಿನ ನಾನು ತಿರಸ್ಕರಿಸಿದೆ. ಆದ್ರೆ ಇವತ್ತು ನನಗೆ ಸತ್ಯ ಗೊತ್ತಾಗಿದೆ. ನಾನು ಅವನ ಪ್ರೀತಿನ ಒಪ್ಕೊಂಡಿದ್ದೀನಿ. ಆದ್ರೆ ಅವನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಹಂಗನೆ ಎಲ್ಲನೂ ಅಳಿಸಿ ಹೋಗಿದ್ದಾಳೆ. ತ್ರಿಶೂಲ್ಗೆ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ಲ ಪರಮೇಶ್ವರ. ನಾನು ಏನ್ ಮಾಡ್ಲಿ
ಹೇಳು ಪರಮೇಶ್ವರ, ನಾನು ಏನ್ ಮಾಡ್ಲಿ? ಶಿವಾನಿ, ದುಃಖಿತಳಾಗಬೇಡ. ನನ್ನ ಶಿವ ನಿನಗೆ ಆದಿಶೇಷನನ್ನ ಕರುಣಿಸಿದ್ದಾನೆ. ಮೊದಲು ಆ ಸಂತೋಷವನ್ನು ಸ್ವೀಕರಿಸು. ಇಲ್ಲ, ನನಗೆ ಸ್ವೀಕರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ನನ್ನ ಬಗ್ಗೆ ಭಾವನೆಗಳೇ ಇಲ್ದಿರೋ ಆದಿಶೇಷನ ನಾನು ಹೇಗ್ ಸ್ವೀಕರಿಸ್ಲಿ? ಇಷ್ಟು ದಿನ ನಿನಗೆ ಆದಿಶೇಷ ಯಾರು ಎನ್ನುವುದೇ ಗೊತ್ತಿರಲಿಲ್ಲ. ಈಗ ಅಂತಿಮವಾಗಿ ಆದಿಶೇಷನಾದ್ರೂ ದೊರಕಿದ್ದಾನಲ್ಲ. ಆದಿಶೇಷ ಸಿಕ್ಕಿದ್ದಾನೆ, ಆದ್ರೆ ಅವನ್ ಪ್ರೀತಿಸಿದವನು ಎಲ್ಲೋ ಇದ್ದಾನೆ. ಇವತ್ತಲ್ಲ ನಾಳೆ ನನಗ್ ಸಿಗ್ತಾನೆ ಅನ್ನೋ ಆಶಾ ಭಾವನೆಯಲ್ಲಿ ಬದುಕೋದೇ ಬೇರೆ. ಆದ್ರೆ ಪ್ರೀತಿಸಿದವನು ನನ್ನ ಜೊತೆಗೆ ಇದ್ದಾನೆ, ಆದ್ರೆ ಅವ್ನು ನನ್ನ ಗುರ್ತಿಸ್ತಾ ಇಲ್ಲ. ನನ್ನ ಮೇಲೆ ಅವ್ನ ಪ್ರೀತಿನೇ ಇಲ್ಲ ಅಂದಾಗ ಆಗೋ ನೋವು, ಸಂಕಟ ಯಾರಿಗೂ ಬೇಡ. ಪ್ರೀತಿಗೆ ಪರೀಕ್ಷೆಗಳು ಎದುರಾಗೋದು ಸಹಜ. ಆ ಪರೀಕ್ಷೆಗಳನ್ನೆಲ್ಲ ಗೆದ್ದು ಪ್ರೀತಿನ ಪಡ್ಕೊಂಡಾಗ್ಲೇ ಅದು ಪವಿತ್ರ ಪ್ರೀತಿ ಅನ್ನಿಸ್ಕೊಳ್ಳೋದು. ಇನ್ನ ಎಷ್ಟು ಪರೀಕ್ಷೆಗಳನ್ನ ಎದುರಿಸ್ಬೇಕು? ಇಲ್ಲ, ಆಗಲ್ಲ, ನನ್ನಿಂದ ಆಗಲ್ಲ. ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ? ಶತ್ರು ಸಂಹಾರ ಯಾಗ. ಶಿವಾನಿ, ದುಡುಕಿ ಯಾಕಿಂತ ನಿರ್ಧಾರಗಳನ್ನು ತಗೊಳ್ತಿದ್ಯಾ? ನಾಗಲೋಕದವರು ಶತ್ರು ಸಂಹಾರ ಯಾಗ ಮಾಡೋದು ಅಂದ್ರೆ ಏನರ್ಥ? ನನಗೆ ಬೇರೆ ದಾರಿ ಇಲ್ಲ. ಈಗಾಗಲೇ ಭೂಲೋಕದಲ್ಲಿ ಬೇರೆಯವರು ಮಾಡಿದ ಯಾಗದಿಂದ ನಿನ್ನನ್ನು ನಾನು ರಕ್ಷಿಸಿದ್ದೀನಿ. ಈಗ ನೀನೇ ಯಾಗ ಮಾಡೋಕೆ ಹೊರಟಿದ್ಯಾ? ನಿನ್ನನ್ನು ಮತ್ತೆ ರಕ್ಷಿಸೋಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಯಾರ ರಕ್ಷಣೆನೂ ಬೇಡ. ನಿನ್ನ ಜೀವವನ್ನೇ ನೀನು ಕಳ್ಕೊಳ್ತೀಯಾ? ಆದಿಶೇಷನೇ ಇಲ್ದಿರೋ ಈ ಬದುಕು ಇದ್ದರೆಷ್ಟು ಹೋದ್ರೆಷ್ಟು? ಕೋಪದಲ್ಲಿ ತಗೊಳ್ಳೋ ನಿರ್ಧಾರಕ್ಕೆ ಬೆಲೆ ಕಟ್ಟಬೇಕಾದ ಜೀವನಾನೇ ತ್ಯಜಿಸೋಕೆ ನಿಂತಾಗ ಇದೆಲ್ಲ ನನಗೆ ಯಾವ ಲೆಕ್ಕ? ನಿನ್ನ ಉದ್ದೇಶ, ನಿನ್ನ ಗುರಿಯನ್ನ ಅರ್ಧಕ್ಕೆ ಅಂತ್ಯಗೊಳಿಸ್ತಿದ್ಯಾ? ನನಗದ್ ಯಾವುದು ಬೇಕಾಗಿಲ್ಲ. ನನ್ನ ಪ್ರೀತಿನೇ ಸಿಗದೆ ಹೋದ್ಮೇಲೆ ನನಗೆ ಬೇರೆ ಯಾವುದು ಬೇಕಾಗಿಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ. ಶತ್ರು ಸಂಹಾರ ಯಾಗನ ನಾನು ಮಾಡೇ ಮಾಡ್ತೀನಿ. ಯಜಮಾನ್ರೆ, ನನಗೊಂದೆರಡು ದಿನ ರಜಾ ಬೇಕಾಗಿತ್ತು. ನಿನಗೆ ರಜಾ ಬೇಕಾ? ಅಲ್ವೋ, ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ರಜಾ ಕೇಳಿಲ್ಲ ನೀನು. ಇವತ್ತೇನು ಸ್ಪೆಷಲ್? ಅದು ಮದುವೆಗೆ ಡೆಲಿವರಿ ಆಗೋ ಥರ ಇದೆ. ಏನೋ ಡೆಲಿವರಿನ? ಇನ್ನು 6 ತಿಂಗಳಲ್ವಾ? ಹೌದು, ಆದ್ರೆ ಅದು ಏನೋ ಮಾತಾಡಬೇಕು ಅಂತಿದ್ಯಾ, ಹೇಳ್ತಿಲ್ಲ. ಅದೇನು ಹೇಳು ಯಜಮಾನ್ರೆ. ನಿಮ್ಗೆ ವಿಷಯ ಹೇಳಕ್ ಮುಂಚೆನೆ 3 ತಿಂಗಳಾಗೋಗಿತ್ತು. ಈ ವಯಸ್ಸಲ್ಲಿ ಇವನಿಗೆ ಮಗುನ ಅಂತ ಜನ ಆಡ್ಕೋತಾರೆ ಅಂತ ಹೇಳಿರ್ಲಿಲ್ಲ. ಮಗುನು ಬೇಡ ಅನ್ಕೊಂಡೆ, ಅದಕ್ಕೆ ತಡ ಆಯ್ತು. ಅದ ವಿಷಯ. ಮಗು ದೇವ್ರು ಕೊಡೋದು. 2 ದಿವಸ ಯಾಕೆ, 4 ದಿನ ರಜಾ ತಗೋ. ಯಜಮಾನ್ರೆ, ನನಗೊಂದು 2 ದಿನ ಸಾಕು. ಅಪ್ಪ, ಅದು ಬೇಡ. ಅಮ್ಮನ ನಾನು ನೋಡ್ಕೋತೀನಿ. ಓಕೆ? ಲವ್, ನಿನಗೇನೋ ಗೊತ್ತಾಗುತ್ತೆ. ನಿನಗೇನೋ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಬಾ, ತಗೋ ಕಾಫಿ. ನಾನು ಹುಟ್ಟುವಾಗ ಅಮ್ಮ ನೀನು ನೋಡ್ಕೊಂಡೆ, ಅವಾಗ ನನ್ನ ಚಾನ್ಸ್ ಮಿಸ್ ಆಗೋಯ್ತು. ಅದಕ್ಕೆ ಇವಾಗ ನಾನು ನೋಡ್ಕೋತೀನಿ. ಓಕೆ? ಅದು ಹಾಗಲ್ಲ ಕಣ. ಅಲ್ಲಾನೂ ಇಲ್ಲ, ಬೆಲ್ಲಾನೂ ಇಲ್ಲ. ನಾನು ಹೋಗ್ತಾ ಇದೀನಿ ಅಷ್ಟೇ. ಓಕೆ? ಪ್ಲೀಸ್ ಕಾಫಿ ಕೊಡಿ, ನನ್ನ ಟೇಸ್ಟು. ಯಜಮಾನ್ರೆ, ತ್ರಿಶೂಲು ಏನು ಆಸೆ ಪಡ್ತಾ ಇದ್ದಾನೆ, ಹೋಗ್ಲಿ ಬಿಡ. ಚೇಂಜ್ ಇಲ್ಲ ಆಂಟಿ. ಇಲ್ವಾ ಚೇಂಜು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ರೀ ಹೋಗ್ರಿ ಆ ಕಡೆ. ನಿಮ್ಮ ಹತ್ರ 500 ಚೇಂಜ್ ಇದೆಯಾ? ಚೇಂಜ್ ಇಲ್ಲ, ಏನಿಲ್ಲ, ಹೋಗ್ರಿ. ಒಂದ್ಸಲ ಚೆಕ್ ಮಾಡ್ಬೋದಲ್ವಾ ಪ್ಲೀಸ್? ಯಾರಿ ನೀ? ನಿಮ್ಮ ಹತ್ರ 500 ಚೇಂಜ್ ಇದೆಯಾ? ಚೇಂಜ್? ನಿಮ್ಮನ್ನೇ ಕೇಳ್ತಾ ಇರೋದು. 500 ಚೇಂಜ್ ಇದೆಯೋ ಇಲ್ವೋ?
ಮಿಸ್ಟರ್ ಚೇಂಜ್ ಕೇಳಿದ್ರೆ ರೀ ನಿಮ್ಮನ್ನೇ ರೀ. ಅಯ್ಯೋ ಅಯ್ಯೋ ರಾಮ, ಅಲ್ಲ ಅಟ್ಲೀಸ್ಟ್ ಚೇಂಜ್ ಬೇಡ, ನಿಮ್ ಬೈಕ್ ಆದ್ರೂ ಎತ್ಕೊಂಡು ಹೋಗ್ಬೋದಲ್ವಾ ಮಿಸ್ಟರ್. ರೀ ನಿಮ್ಮನ್ನೇ ರೀ. ಅಯ್ಯೋ ಇವನ್ ಯಾರಪ್ಪ ಲೂಸು, ಬೈಕ್ ಬಿಟ್ಟೆ ಓಡೋಗ್ಬಿಟ್ಟ. ಅಲ್ಲ ನಾನೇನಾದ್ರೂ ಕೇಳ್ಬಾರ್ದು ಕೇಳಿದ್ನಾ? 500 ಚೇಂಜ್ ಕೇಳ್ದೆ, ನನ್ನೇನಾದ್ರೂ ಕಳ್ಳಿ ಅಂದ್ಕೊಂಡ ಅಂತ, ಅದಕ್ಕೆ ಓಡೋಗಿರ್ಬೋದಾ? ಪರಮೇಶ್ವರ, ನನ್ನ ನಿರ್ಧಾರನೇ ಅಂತಿಮ. ನಾನು ಶತ್ರು ಸಂಹಾರ ಯಾಗನ ಮಾಡೇ ಮಾಡ್ತೀನಿ. ಅಮ್ಮಾಯಂಗನೆ ನನ್ನನ್ನು ಬಿಟ್ಟು ಬಿಡದೆ ಕಾಡಿದಾಳೆ. ಅವಳಿಂದಾಗಿ ನನ್ನ ಆದಿಶೇಷನ ನಾನು ಕಳ್ಕೊಂಡಾಗಿದೆ. ಅವಳು ದುಷ್ಟ ಬುದ್ಧಿಯಿಂದ ಹಾಕಿರೋ ಶಾಪ ನನ್ನ ಆದಿಶೇಷನ ದೂರ ಮಾಡ್ತಿದೆ. ನಾನು ಆದಿಶೇಷ ಇಲ್ಲದೆ ಬದುಕೋಕ್ಕಾಗಲ್ಲ. ಶತ್ರುವಿನ ಸಂಚಿಗೆ ಬಲಿಯಾಗಿರೋ ನನ್ನ ಪ್ರೀತಿ ಜೊತೆ ನನ್ನ ಉಸಿರು ನಿಂತು ಬಿಡ್ಲಿ. ನನ್ನ ಜೀವನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಇನ್ನು ಮುಂದೆನೆ ಅಗ್ನಿ ಪ್ರವೇಶ ಮಾಡ್ತಾ ಇದ್ದೀನಿ. ಓಂ ನಮಃ ಶಿವಾಯ. 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 ನನ್ನನ್ನು ಕಾಡಿಸಿ ನನ್ನಿಂದ ಆದಿಶೇಷ ಸಿಗದೆ ಇರೋ ಹಾಗೆ ಮಾಡಿರೋ ನನ್ನ ಶತ್ರುಗಳು ನಾಶ ಆಗೋಗ್ಲಿ. ಆದಿಶೇಷ ನನಗೆ ಸಿಕ್ಕ ಮೇಲೂ ಅವನು ಪ್ರೀತಿನ ನನ್ನಿಂದ ಕಸಿದುಕೊಂಡ ಶತ್ರುಗಳು ನಾಶ ಆಗೋಗ್ಲಿ. ಆದಿಶೇಷ ನನಗೆ ಸಿಗ್ಲೇಬಾರ್ದು ಅಂತ ಕಾಯ್ತಿರೋ ನನ್ನ ಶತ್ರುಗಳು ನಾಶವಾಗೋಗ್ಲಿ. ಓಂ ನಮಃ ಶಿವಾಯ. 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 ಶಿವಾನಿ, ನಂದೀಶ್ವರ, ನನ್ನ ಬದುಕ್ಬಿಟ್ನ ಅಗ್ನಿದೇವ. ಶಿವಾನಿ, ನಿನ್ನ ಪ್ರವೇಶ ಸದುದ್ದೇಶದಿಂದ ಕೂಡಿದೆ. ಈ ಸದುದ್ದೇಶದ ಕಾರಣ ಪರಮೇಶ್ವರನ ಕೃಪೆಯಿಂದ ನಿನ್ನ ಜೀವ ಉಳಿದಿದೆ. ಈ ಅಗ್ನಿ ಪರೀಕ್ಷೆಯಲ್ಲಿ ನೀನು ವಿಜಯಶಾಲಿಯಾಗಿದ್ದೀಯ. ನಂದೀಶ್ವರ, ನಾನು ಧನ್ಯ. ಶಿವಾನಿ, ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ಮೆಚ್ಚಿ ಪರಮೇಶ್ವರ ನಿನಗೆ ವರವನ್ನು ಕರುಣಿಸಿದ್ದಾನೆ. ಎಂತ ವರ ನಂದೀಶ್ವರ? ನಾಗಲೋಕದವರಿಗೆ ತಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಸಿಗುವ ಪರಮೇಶ್ವರನ ಪರಮ ಪ್ರಸಾದ ಈ ವರ. ನಾನು ಏನೇ ಬಯಸಿದರೂ ಅದು ಈಡೇರುತ್ತಾ? ಹೌದು ಶಿವಾನಿ, ನೀನು ಬಯಸಿದೇನೇ ಆಗಿದ್ದರೂ ಅದು ಅಕ್ಷಣ ಮಾತ್ರದಲ್ಲಿ ನೀನು ಬಯಸಿದಂತೆಯೇ ಆಗುತ್ತದೆ. ಇದನ್ನ ಹೇಗ್ ಬಳಸೋದು? ನಿನ್ನ ಬಯಕೆಯನ್ನು ಮನಸ್ಸಿನಲ್ಲಿ ಕೇಳಿಕೊಂಡು ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈ ಶಿವ ಮಂತ್ರವನ್ನು 3 ಬಾರಿ ಪಠಿಸಿದರೆ ಪರಮೇಶ್ವರ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತಾನೆ. ಶಿವಾನಿ, ನೆನಪಿರಲಿ, ಇದು ನಿನ್ನ ಜೀವಮಾನದಲ್ಲಿ ಒಮ್ಮೆ ಮಾತ್ರ ಸಿಗುವವರ ಜೋಪಾನ. ಇದರ ಸದುಪಯೋಗವನ್ನು ಪಡೆದುಕೋ. ಈ ವರದಿಂದ ನಿನ್ನ ಬದುಕೆ ಬದಲಾಗಲಿದೆ. ಆದಿಶೇಷ ಸಂಪೂರ್ಣವಾಗಿ ನಿನ್ನವನಾಗಲಿ. ನಿನ್ನ ಅಗ್ನಿ ಪರೀಕ್ಷೆಯ ಉದ್ದೇಶ ಶತ್ರು ವಿನಾಶ. ಈಗ ನಿನ್ನ ಶತ್ರುವಿನ ವಿನಾಶ ಆರಂಭವಾಗಲಿದೆ.
ಓಂ ನಮಃ ಶಿವಾಯ.